ಮಾಡಿದಿರುವಂತ ಸುಜಾತ ಭಟ್, ಇದೇ ಮಾನಸಿಕತೆ, ಕಮ್ಯುನಿಸ್ಟ್ಗಳ ಮಾನಸಿಕತೆ ಅವರದ್ದು. ಅಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ನಕ್ಸಲರಿಗೆ ಬೇಕಾಗಿರುವಂತ ರೀತಿಯೊಳಗಡೆ ಕಾರ್ಯವನ್ನು ಮಾಡಿದಂಥವ್ರು ಈ ರೀತಿಯ ಕೃತ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಇವತ್ತು ಬಂಧನ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಮೊದಲು ನೀವು ಯಾರನ್ನ ಬಂಧನ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ವ್ಯವಸ್ಥೆ ಇದೆ. ಹುಗಿದಿದ್ದ ಜೀವವನ್ನು ಹುಗಿದಿರುವಂತ ಹೆಣವನ್ನು ತೆಗಿಬೇಕು ಅಂತ ಹೇಳಿದ್ರೆ, ಹುಗಿದಿರುವಂತ ಒಂದು ಮೂಳೆಯನ್ನು ಪೀಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಳ್ಬೇಕು. ಯಾರ್ದು? ಸರ್ಕಾರದಲ್ಲ, ನ್ಯಾಯಾಲಯದ ಮೂಲಕ ತಗೊಳ್ಬೇಕು. ಇವನ್ ತಗೊಂಬಂದು ಬುರುಡೆ ಪೊಲೀಸ್ ಸ್ಟೇಷನ್ ಹಿಡಿದ ತಕ್ಷಣ ನೀವು SIT ರಚನೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳೇ, ಆ ಬುರುಡೆ ಯಾರದ್ದು ಏನು ಅಂತ ತಿಳ್ಕೊಳ್ಳೋದನ್ನ ಮುಂಚೆನೆ ನೀವು SIT ರಚನೆ ಮಾಡಿಬಿಟ್ರಲ್ಲ. ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರಲ್ಲ. ಧರ್ಮಸ್ಥಳಕ್ಕೆ ಹೋದ್ರೆ ಇವತ್ತಲ್ಲಿ ಯಾರು ಹೋಗಬೇಡಿ, ಅದೊಂದು ಅಸಹ್ಯಕರವಾದಂತ ರೀತಿಯಲ್ಲಿ ವಾತಾವರಣ ಇದೆ ಅಂತೇಳಿ ಅದನ್ನು ಸೃಷ್ಟಿ ಮಾಡಿದ್ರಲ್ಲ ನೀವು. ಮುಖ್ಯಮಂತ್ರಿಗಳು ನಿಮ್ಮನ್ನು ಕ್ಷಮಿಸಬೇಕಾ? ಕ್ಷಮಿಸಬೇಕಾ ಹೇಳಿ? ಕ್ಷಮೆಗೆ ಅರ್ಹರಲ್ಲ ನೀವೆಲ್ಲ, ಕ್ಷಮೆಗೆ ಅರ್ಹರಲ್ಲ ನೀವು. ಒಂದೇ ಕೊನೆಯ ಒಂದು ವಿನಂತಿ ನಾನು ಮಾಡಲಿಕ್ಕೆ ನಾನು ನಿಂತ್ಕೊಂಡಿದ್ದೇನೆ. ಈಗ ಯಾರು ಉಸ್ಕುದಾರಿದ್ದಾನೆ ಅವನೆಲ್ಲ ಬಂಧನ ಮಾಡಿ ಅಂತೇಳಿ ಮೊದಲು ನಾವೇ ಹೇಳಿದ್ದು. ಈಗ ನೀವು ಅವರನ್ನ ಬಂಧನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅವನು ತೋರಿಸಿರುವಂತ ಜಾಗದಲ್ಲಿ ಗುಂಡಿಗಳನ್ನು ತೆಗೆದಿದ್ದೀರಿ. ಆ ಗುಂಡಿ ಒಳಗಡೆ ಅವರನ್ನೆಲ್ಲ ಮುಚ್ಚಿ ಸಮಾಧಿ ಮಾಡಿಬಿಡಿ. ಸಮಾಧಿ ಮಾಡಿ ಯಾವ ರೀತಿ ನೆನಪು ಮಾಡ್ಕೊಂಡಿ ಅಂತ ಹೇಳಿ ಇದೇ ಮಾನಸಿಕತೆಯಲ್ಲಿರುವಂತ ಸುಜಾತ ಭಟ್, ಇದೇ ಮಾನಸಿಕತೆ, ಕಮ್ಯುನಿಸ್ಟ್ಗಳ ಮಾನಸಿಕತೆ ಅವರದ್ದು. ಅಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ನಕ್ಸಲರಿಗೆ ಬೇಕಾಗಿರುವಂತ ರೀತಿಯೊಳಗಡೆ ಕಾರ್ಯವನ್ನು ಮಾಡಿದಂಥವ್ರು ಈ ರೀತಿಯ ಕೃತ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಇವತ್ತು ಬಂಧನ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಮೊದಲು ನೀವು ಯಾರನ್ನ ಬಂಧನ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ವ್ಯವಸ್ಥೆ ಇದೆ. ಹುಗಿದಿದ್ದ ಜೀವವನ್ನು ಹುಗಿದಿರುವಂತ ಹೆಣವನ್ನು ತೆಗಿಬೇಕು ಅಂತ ಹೇಳಿದ್ರೆ, ಹುಗಿದಿರುವಂತ ಒಂದು ಮೂಳೆಯನ್ನು ಪೀಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಳ್ಬೇಕು. ಯಾರ್ದು? ಸರ್ಕಾರದಲ್ಲ, ನ್ಯಾಯಾಲಯದ ಮೂಲಕ ತಗೊಳ್ಬೇಕು. ಇವನ್ ತಗೊಂಬಂದು ಬುರುಡೆ ಪೊಲೀಸ್ ಸ್ಟೇಷನ್ ಹಿಡಿದ ತಕ್ಷಣ ನೀವು SIT ರಚನೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳೇ, ಆ ಬುರುಡೆ ಯಾರದ್ದು ಏನು ಅಂತ ತಿಳ್ಕೊಳ್ಳೋದನ್ನ ಮುಂಚೆನೆ ನೀವು SIT ರಚನೆ ಮಾಡಿಬಿಟ್ರಲ್ಲ. ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರಲ್ಲ. ಧರ್ಮಸ್ಥಳಕ್ಕೆ ಹೋದ್ರೆ ಇವತ್ತಲ್ಲಿ ಯಾರು ಹೋಗಬೇಡಿ, ಅದೊಂದು ಅಸಹ್ಯಕರವಾದಂತ ರೀತಿಯಲ್ಲಿ ವಾತಾವರಣ ಇದೆ ಅಂತೇಳಿ ಅದನ್ನು ಸೃಷ್ಟಿ ಮಾಡಿದ್ರಲ್ಲ ನೀವು. ಮುಖ್ಯಮಂತ್ರಿಗಳು ನಿಮ್ಮನ್ನು ಕ್ಷಮಿಸಬೇಕಾ? ಕ್ಷಮಿಸಬೇಕಾ ಹೇಳಿ? ಕ್ಷಮೆಗೆ ಅರ್ಹರಲ್ಲ ನೀವೆಲ್ಲ, ಕ್ಷಮೆಗೆ ಅರ್ಹರಲ್ಲ ನೀವು. ಒಂದೇ ಕೊನೆಯ ಒಂದು ವಿನಂತಿ ನಾನು ಮಾಡಲಿಕ್ಕೆ ನಾನು ನಿಂತ್ಕೊಂಡಿದ್ದೇನೆ. ಈಗ ಯಾರು ಉಸ್ಕುದಾರಿದ್ದಾನೆ ಅವನೆಲ್ಲ ಬಂಧನ ಮಾಡಿ ಅಂತೇಳಿ ಮೊದಲು